അപ്പോൾ ಇಂದು ನಂಗೆ ಚಿಕನ್ ಸ್ಟೀವ್ ಹೆಂಗೆ ಹಾಕ್ರೇಂಟಂತ ನೋಕ ಇದು ಹಾಕೋಗು ಚೊಮ್ಮೆ ಸಿಂಪಲ್ ಆಯ್ತಿಕ್ಕರು പിന്നെ ടേസ്റ്റിൽ ചെല്ലുമേ വേണ്ട അത്ര നല്ല ടേസ്റ്റ് ആയിത്തിക്കറ് അപ്പം നിങ്ങൾക്ക് മുളവിട്ടോ കറി ആക്കിയിട്ട് ಬೆಡಗಿ ತಿನ್ನಂಗೆ ಈ ಗ್ರೇವಿ ಅವ್ರಿಗೆ ಹಾಕಿತ್ತು ನೋಕೋರು നിങ്ങൾക്ക് ഷുവർ ആയിട്ട് എല്ലാവർക്കും ഇഷ്ടമാവും അപ്പോൾ ഇത് എങ്ങനെ ആക്കറുണ്ട് നോക്കാം വരും அதுக்கு ಬೇನಾಯ್ತು ನಾನಿവിടെ ஒரு பேன் எடுத்துட்டு ஒரு 2 டேபிள் ஸ்பூன் ஆயில் ஆட் ஆக்கிறேன் പിന്നെ ನಾನು ಇದಕ್ಕೆ ಜಂಡಿ ಏಲಕ್ಕಿ പിന്നെ ഒരു 3 ಲವಂಗ പിന്നെ ഒരു ചെറിയൊരു സിനമൺ സ്റ്റിക്ക് ആഡ് ആക്കിറேன் അപ്പോൾ ಏಲಕ್ಕಿರ ತೆಲ್ಲು ಅದರ ತೆಲ್ಲು ಬುಡ್ಪಾಟಿತ್ತು ಇಟ್ಟಂಗು നല്ല ಫ್ಲೇವರ್ ಬಂದು ಇಡೀ ಇಡ್ರಂಟಿ പിന്നെ ನಾನು ಇದಕ್ಕೆ ചെറിയ ജിഞ്ചർ പിന്നെ ഗാർലിക് ചോപ്പ് ആക്കിയിട്ട് ഇട്ടൊന്നുമില്ല ചെറിയ കട്ടാക്കിയിട്ട് ആഡ് ആക്കുന്നു പിന്നെ ನಾನು ಇದಕ್ಕೆ ഒരു 3 ರೆಡ್ ಚಿಲ್ಲಿ ಕಟ್ಟಾಕಿಟ್ಟು ಆಡ್ ಆಕಿಯೊಂತಿಲ್ಲ അപ്പോൾ ಚಂದ ಮಿಕ್ಸ್ ಹಾಕೋನು പിന്നെ ನಾನು ಇದಕ್ಕೆ ഒരു 2 ಆನಿಯನ್ ಆಡ್ ಆಕಿಯೊಂತಿಲ್ಲ ചെറിയ ചോപ്പ് ಆಕಿಟ್ಟು ಆಡ್ ಹಾಕೋನು ಇದಕ್ಕೆ ಆನಿಯನ್ അപ്പോൾ 2 ಆನಿಯನ್ ಇಟ್ಟಿಟ್ಟು ಚಂದ ಮಿಕ್ಸ್ ಹಾಕಿಯೊಂತಿಲ್ಲ അപ്പോൾ ಇದರ ತೆಲ್ಲು ಗೋಲ್ಡನ್ ಬ್ರೌನ್ ಬಂದೋಡ್ತೋಲ್ಲ ಚಂದ ಫ್ರೈ ಹಾಕಿಟ್ಟು ಎಡ್ಕೊನು ನೋಕೋರು ಉಡೈಪ ನಂಗಲ್ಲ ಆನಿಯನ್ ಫ್ರೈ ಆಯ್ತು ಏನಿಪ್ಪ ನಾನು ಇದಕ್ಕೆ ಚಿಕನ್ ಆ್ಯಡ್ ಆಕಿಯೊಂತಿಲ್ಲ ನಾನಿവിടെ 800 ಗ್ರಾಮ್ಸ್ ಚಿಕನ್ ಆ್ಯಡ್ ಹಾಕಿறேன் പിന്നെ ನಾನು ಇದಕ್ಕೆ ഒരു 3 ಟೇಬಲ್ ಸ್ಪೂನ್ ಲೆಮನ್ ವಾಟರ್ ಆ್ಯಡ್ ಹಾಕಿಯೊಂತಿಲ್ಲ പിന്നെ ತೆಲ್ಲು ಟೇಸ್ಟ್ಗೆ ಬೇನಾಯ್ತಾರೆ ಉಪ್ಪು ಆ್ಯಡ್ ಹಾಕಿತ್ತು ಚಂದ ಮಿಕ್ಸ್ ಹಾಕಿಯೊಂತಿಲ್ಲ അപ്പോൾ ചിക്കൻ്റെ കളർ തെല്ല് ചേഞ്ച് ആയൊന്ത് വരുമ്പോൾ ഒരു തെല്ല് ബെന്ത് തവുമ്പോമേ ಇದಕ್ಕೆ ನಾನು ഒരു പൊട്ടാറ്റോ പിന്നെ ഒരു ഹാഫ് ക്യാരറ്റ് കട്ടാക്കിയിട്ട് ഇട്ടോണ്ടില്ല അപ്പോൾ ക്യാരറ്റ് ഓപ്ഷണൽ ആയിട്ടിക്കട് നിങ്ങൾക്ക് ಇನ್ನೆಂಗೆ ಆ್ಯಡ್ ಹಾಕಿಯೋಲ್ಲ ಏನೂ ಟೇಸ್ಟ್ ಅವರು പിന്നെ ನಾನಿവിടെ ಕರಿ ಲೀವ್ಸ್ ಆ್ಯಡ್ ಹಾಕಿಯೊಂತಿಲ್ಲ പിന്നെ ಇದಕ್ಕೆ തേങ്ങയുടെ പാലിടണം അപ്പോൾ ನಾನಿവിടെ ಪೌಡರ್ ಎಡ್ತಾರೆ ಕೊಕೊನಟ್ ಪೌಡರು ಅದ್ರ ಮಿಲ್ಕ್ ಹಾಕಿಟ್ಟು ಎಡ್ತಾರೆ അപ്പോൾ തേങ്ങರು ಅರ್ಚಿತ എടുക്കರೆಂಗೆ നിങ്ങൾ ಅದರ ಜಂಡ ಮತ್ತು ಪಾಲು ಅಂತ ಚೆಲ್ಲಾರಲ್ಲಿ ಆ ಪಾಲಡೆ 2 ಕಪ್ ಆ್ಯಡ್ ಹಾಕೋನು ಆ್ಯಡ್ ಹಾಕಿತ್ತು ಚಂದ ತುಳ್ಳೋಗಬೇಕೋನು അപ്പോൾ ನಂಡ പോലെ ಆರಂಗೆ ಪ್ಯಾಕೆಟ್ എടുക്കರೆಂಗೆ 4 ಟೇಬಲ್ ಸ್ಪೂನ್ ಕೊಕೊನಟ್ ಪೌಡರ್ಗೆ 2 ಕಪ್ ವಾಟರ್ ಬೀತಿಟ್ಟು ಮಿಕ್ಸ್ ಹಾಕಿತ್ತು ಕಿಟ್ರೋ ಮಿಲ್ಕ್ರೆ ಆ್ಯಡ್ ಹಾಕೋನು അപ്പോൾ ಈ തേങ്ങರ ಪಾಲು ಬೀತಿಯಲ್ಲಿ പിന്നെ ഒരു 20 ಮಿನಿಟ್ಸ್ ಚಂದ ತುಳ್ಳೋಗಬೇಕೋನು ಲಿಡ್ ಕ್ಲೋಸ್ ಹಾಕಿತ್ತು അപ്പോൾ ഇടയിൽ ഒർക്കൊർക്ക എടുത്തിട്ട് ഒരുത്തല മിക്സ് ആക്കിയിട്ട് കൊടുത്തെങ്കിൽ മെയ്യാവರು അപ്പോൾ ഇങ്ങനെ ഇടയിൽ ഒരു 5 ಮಿನಿಟ್ಸ್ ಕೊರ್ಕ ಲಿಡ್ ಓಪನ್ ಹಾಕಿತ್ತು ಮಿಕ್ಸ್ ಹಾಕಿತ್ತು ಕೊಡ್ತೆಂಗೆ ನಲ್ಲೋ അപ്പോൾ പിന്നെ ನಾನು ಇದು ತೆಲ್ಲು ಬಾಯ್ಲ್ ಆಯಂತು ಬರುമ്പോൾ ഇതിലിന്നോ ഒരു 6 to 7 പീസ് പൊട്ടാറ്റോ എടുത്തിട്ട് മിക്സി ജാറിಗೆ ഇട്ടൊಂತಿಲ್ಲ അപ്പോൾ അതും ഒരു ತೆಲ್ಲು ಕ್ಯಾಶ್ಯೂ ಇಟ್ಟಿತ್ತು ಚಂದ ಅರ್ಚಿತೆಡ್ತೊಂತಿಲ್ಲ ಇದೊರು ಟಿಪ್ ಐತಿಕ್ಕರು ಈ ಕರಿಡೋ ಎನಿಯಮ್ ಟೇಸ್ಟ್ ಹಾಕೋಗಬೇನಾಯ್ತು അപ്പോൾ ಇದರ ಅರ್ಚಿತೆಡ್ಕೊಂಬೋ ತಣ್ಣಿ ಬಿತ್ರ ಬದಲು ನಾನು ஒரு ತೆಲ್ಲು ತೇಂಗಡೆ ಪಾಲೆ ಉಡ ಯೂಸ್ ಹಾಕಿಯೊಂತಿಲ್ಲ ஒரு 2 ಟೇಬಲ್ ಸ್ಪೂನ್ ತೇಂಗಡೆ ಪಾಲು ಇಟ್ಟಿತ್ತು ಚಂದ ಅರ್ಚಿತ್ತು ಪೇಸ್ಟ್ ಹಾಕಿತ್ತು എടുത്തിട്ട് ಕರಿಗೆ ಇಟ್ಟೊಂತಿಲ್ಲ അപ്പോൾ നിങ്ങൾക്ക് പൊട്ടാറ്റോ ಬೇನೆಂಗೆ ಕರಿಲಿ ಹಂಗೆ ಸ್ಮ್ಯಾಶ್ ಹಾಕಿತ್ತು ಎಡ್ಕ ಚೊಂದೆಂಗೆ ಅದು ಬೇವುಂಬೊಮ್ಮೆ ಸೈಡ್ಲು ಕೈಯಲ್ಲಿ ಹಂಗೆ ಮೇತೆಲ್ಲು ಪ್ರೆಸ್ ಹಾಕಿತ್ತು ഒരു 4 to 5 പൊട്ടാറ്റോ ಸ್ಮ್ಯಾಶ್ ಹಾಕಿತ್ತು ಎಡ್ಕ പിന്നെ ನಾನಿവിടെ ಇದಕ್ಕೆ ഒരു ഹാഫ് ടേബിൾ ಸ್ಪೂನ್ ಗರಂ ಮಸಾಲ പിന്നെ ഒരു 1 ടേബിൾ ಸ್ಪೂನ್ ಪೆಪ್ಪರ್ ಪೌಡರ್ ಆ್ಯಡ್ ಹಾಕಿತ್ತು ಚಂದ ಮಿಕ್ಸ್ ಹಾಕಿತ್ತು ಕೊಡ್ತೊಂಟಿಲ್ಲ അപ്പോൾ ഞങ്ങൾ ചിക്കൻ ಎಲ್ಲ ಚಂದ ಉಡೆ ಬೆಂದಿತ್ತು ಬಂದರು ಏನಿಪ್ಪ ಇದಕ್ಕೆ ನಾನು ಫಸ್ಟ್ ಅರ್ಚೋ ಪಾಲಿಲ್ಲಿ ಫಸ್ಟ್ ಅರಿಕೊಂಬ ನಂಗೆ ಕಿಟ್ಟರೋ ಪಾಲಿಲ್ಲಿ ಅದ್ರ 3/4 ಕಪ್ ಪಾಲು ನಾನಿവിടെ ಆ್ಯಡ್ ಹಾಕಿಯೊಂತಿಲ್ಲ അപ്പോൾ ನಂಡೆ പോലെ ಕೊಕೊನಟ್ ಪೌಡರ್ നിങ്ങൾ ಯೂಸ್ ಹಾಕ್ರೆಂಗೆ 4 ಟೇಬಲ್ ಸ್ಪೂನ್ ಕೊಕೊನಟ್ ಪೌಡರ್ಗೆ 3/4 ಕಪ್ ಹತ್ರ ವಾಟರ್ ಆ್ಯಡ್ ಹಾಕಿತ್ತು ಮಿಕ್ಸ್ ಹಾಕಿತ್ತು ಆ್ಯಡ್ ಹಾಕ അപ്പോൾ ഇത് ಆ್ಯಡ್ ಹಾಕಿಯೋ പിന്നെ ಚಂದ ಮಿಕ್ಸ್ ಹಾಕೋನು അപ്പോൾ ಇದ್ರ ಚಮ್ಮೆನಾರ ತುಳ್ಳೋಗು ಬಿಡಂಡ ಪಾಲು ಆ್ಯಡ್ ಹಾಕಿತ್ತು ತೆಲ್ಲು ചൂടാവുമ്പോമേ ಗ್ಯಾಸ್ ಸ್ಟವ್ ಆಫ್ ಹಾಕಿತ್ತು ಬಿಡೋರು പിന്നെ ನಾನಿവിടെ ഒരു പാൻ എടുത്തിട്ട് ഒരു 3 ടേബിൾ സ്പൂൺ ಹತ್ರ ಕೊಕೊನಟ್ ಆಯಿಲ್ ಆ್ಯಡ್ ಹಾಕಿತ್ತು ഒരു ತೆಲ್ಲು ಕ್ಯಾಶ್ಯೂ ಆ್ಯಡ್ ಹಾಕಿಯೊಂತಿಲ್ಲ അപ്പോൾ ಕ್ಯಾಶ್ಯೂಡೆ ಚಂದ ಫ್ರೈ ಹಾಕಿತ್ತು ഒരു ಗೋಲ್ಡನ್ ಬ್ರೌನ್ ಬಂದೋಡ್ತಲ್ಲ ಫ್ರೈ ಹಾಕಿತ್ತು ನಾನಿದ್ರು ಕರಿಗೆ ಆ್ಯಡ್ ಹಾಕಿಯೊಂತಿಲ್ಲ അപ്പോൾ ಕರಿಗೆ ಇಟ್ಟಪ್ಪ ಅದ್ರ ಮಿಕ್ಸ್ ಹಾಕಂಡ ಅಂಗನೆ ಮೇಲೆ ಲಿಡ್ ಕ್ಲೋಸ್ ಹಾಕಿತ್ತು ಬೇಕೋರು
പിന്നെ ഞാനിവിടെ ഒരു സ്മോൾ ഓണിയൻ എടുത്തിട്ട് അതിലും ചന്ത ഗോൾഡൻ ബ്രൗൺ ഔടത്തോല ഫ്രൈ ആക്കിയിട്ട് എടുக்கிறேன். പിന്നെ തെല്ല് മണ്ണത്തുക്ക് ಬೇನೆಂಗೆ ഞാനിവിടെ ഒരു തെല്ല് ಬೇವಿಸೊಪ್ಪು ಆ್ಯಡ್ ಆಕಿತ್ತು ಚಂದ ಮಿಕ್ಸ್ ಆಕಿತ್ತು ಎತ್ತುಂತಿಲ್ಲ. അപ്പോൾ ഇത് ഞങ്ങളത് ഓണിയനൂടെ ഫ്രൈ ആയെന്ന് ಬಂದರೆ ನೋಕೋರು ಏನಿಪ್ಪ ಇದರ ನಾನು ಕರಿಗೆ ಆ್ಯಡ್ ಆಕಿತ್ತು ಮಿಕ್ಸ್ ಹಾಕಂಟು അങ്ങനെ ಲಿಡ್ ಕ್ಲೋಸ್ ಆಕಿತ್ತು ಬೆಕ್ಕಡೆ ഒരു 5 മിനിറ്റ്ಸ್ಗೆ. അപ്പോൾ നല്ല ಮನ ಬಂದು അപ്പോൾ ನೋಕೋರು ഞങ്ങള ಕರಿ ರೆಡಿ ಆಯ್ತು. ಇದು നല്ല ಟೇಸ್ಟ್ ಆಯ್ತಿಕ್ರು. അപ്പോൾ ಎಲ್ಲರ ಮುರ್ಕ ಇದು ಶುವರ್ ಆಯಿತು ಒರ್ಕಾಯಂಗೂ ಟ್ರೈ ಆಕಿತ್ತು ನೋಕೋನು. അപ്പോൾ നിങ്ങൾ ಅವತ್ತಿಗೂ ಗೆಸ್ಟ್ ಮಾರೆಲ್ಲ ಬಂಡೆಂಗೆ ಚಪಾತಿ ರೊಟ್ಟಿಗೆಲ್ಲ ಪೊರೋಟ ರೊಟ್ಟಿಗೆಲ್ಲ നല്ല ಕಾಂಬಿನೇಷನ್ ಆಯ್ತಿಕ್ರು. അപ്പോൾ ಈ ಕರಿ ಅವ್ರಿಗೆ ಹಾಕಿತ್ತು ಟ್ರೈ ಆಕಿತ್ತು ನೋಕೋರು. അപ്പോൾ നിങ്ങൾ ആരെങ്കിൽ ട്രൈ ആക്കിയങ്ങ ಇನ್ನೆಂಗೆ ಕೀழே ಕಮೆಂಟ್ ಸೆಕ್ಷನ್ಲಿ ಚೊಲ್ಲೋರು ಇದು ಹೆಂಗನೆ ಅವರು ಉಂಟು ಅಂತ. പിന്നെ നിങ്ങൾക്ക് ഇതേപോലെ വേറെ റെസിപ്പി ഏതെങ്കിലും വേണമെന്നുണ്ടെങ്കിൽ കീഴே കമൻറ്റ് ആക്കോರು. ഞങ്ങളെ വീഡിയോത്തെ ആരെങ്കിലും സബ്സ്ക്രൈബ് ആക്കാಅಂತ നോക്കರಂಗ ಇನ್ನೆಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಕೋರು, ಶೇರ್ ಆಕೋರು, ಲೈಕ್ ಆಕೋರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.